ಸೊ ಹೆಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಪ್ಯಾರಾಮೆಡಿಕಲ್ದು ಸಪ್ಲಿಮೆಂಟ್ರಿ ರಿಸಲ್ಟು ಬಂದಾಯಿತು, ರಿವ್ಯಾಲ್ಯೂಷನ್ ರಿಸಲ್ಟು ಬಂದಾಯಿತು. ಸೊ ಲಾಟ್ ಆಫ್ MIT ಸ್ಟೂಡೆಂಟ್ಸ್, ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಸ್ಟೂಡೆಂಟ್ಸ್ ಏನಿದಾರಲ್ಲ, ಸೊ ಲ್ಯಾಕ್ ಆಫ್ ನೋಟ್ಸ್. ಸೊ ಅವ್ರಿಗೆ ಆನ್ಸರ್ಸ್ ಹೇಗೆ ಬರೀಬೇಕು ಹೇಗಿಲ್ಲ, ಸೊ ಅದು ಸಿಗ್ತಾ ಇಲ್ಲ. ಸೊ ಎಕ್ಸಾಮಲ್ಲಿ ಹೆಂಗೆ ಬರೀಬೇಕು, ಹೆಂಗೆ ಮಾರ್ಕ್ಸ್ ಗೇನ್ ಮಾಡಬೇಕು ಅಂತೇಳಿ. ಸೊ ಓನ್ಲಿ ಫಾರ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಸ್ಟೂಡೆಂಟ್ಸ್ ಏನಿದಾರಲ್ಲ, ಸೊ ಅವರಿಗಾಗಿ ನಾವು ಸಪ್ರೇಟ್ ಕ್ಲಾಸಸ್, ಸಪ್ರೇಟ್ ಬ್ಯಾಚ್ ನೋಟ್ಸು, PDF ನೋಟ್ಸು, ಕ್ವಶನ್ ವಿತ್ ಆನ್ಸರ್ಸು, ಪ್ರಿವಿಯಸ್ ಇಯರ್ ಸಾಲ್ವ್ ಕ್ವಶನ್ ಪೇಪರ್ಸ್ನ ತಂದಿದ್ದೀವಿ. ಸೊ ನೀವು ನೋಡ್ಬೋದು ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ August 22 ಇಂದ ಸೆಕೆಂಡ್ ಇಯರ್ ಅವರಿಗೆ MIT ಟೋಟಲ್ PDF ನೋಟ್ಸು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೆಸೆಂಟಲ್ಲಿ ಫೈನಲ್ ಇಯರ್ದು ನಡೀತಾ ಇದೆ. ಡೈಲಿ 4 to 5 ಟಾಪಿಕ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿತ್ ವಿಡಿಯೋ ಎಕ್ಸ್ಪ್ಲನೇಷನ್, ವಿತ್ 3D ಆ್ಯನಿಮೇಷನ್ ಆ್ಯಂಡ್ ಕನ್ನಡದಲ್ಲಿ ಬೇಕಾ ಕನ್ನಡದಲ್ಲಿ ಸಿಗುತ್ತೆ. ಸೊ ನಮ್ಮ ಕ್ಲಾಸಸ್ದು ನೀವು ಹೆಂಗೆ ಇರ್ತಾವೆ ಹೆಂಗಿಲ್ಲ ಅಂತ ನೋಡ್ಕೊಳ್ಳಿ. ಸೊ ಎಕ್ಸಾಂಪಲ್ ಇದು 3rd ಇಯರ್ DMIT ಇದೆಲ್ಲ. ಸೊ ಇದರಲ್ಲಿ ಹೋಗ್ತೀವಿ ನಾವು, ನಮಗೆ ಸ್ಟಡಿ ಮೆಟೀರಿಯಲಲ್ಲಿ ಇರುತ್ತೆ. ಸೊ ಸ್ಟಡಿ ಮೆಟೀರಿಯಲ್ ಪ್ರೆಸ್ ಮಾಡಿದರೆ ಅದು ಯಾವ ಸಬ್ಜೆಕ್ಟ್ ಇರುತ್ತೆ, ಇಲ್ಲಿ ಸಿಲೆಬಸ್ ಏನಿದೆ ಅದು ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದಾವೆ ಅದು ಕೂಡ ಅಪ್ಲೋಡೆಡ್ ಇದೆ. ಆ್ಯಂಡ್ ಪೇಪರ್ 3 ಬೇಕಾ, ಸೊ ರೇಡಿಯೋಗ್ರಫಿ, ಫೋಟೋಗ್ರಫಿ ಆ್ಯಂಡ್ ಇಮೇಜ್ ಪ್ರೊಸೆಸಿಂಗ್. ಸೊ ಈ ಥರ ನಿಮಗೆ ಏನೇನು ಬೇಕು ಟೋಟಲ್ ಅಪ್ಲೋಡೆಡ್ ಸಿಗುತ್ತೆ. ಸೊ ಎಕ್ಸಾಂಪಲ್ನ ಪೇಪರ್ 2 ಸ್ಪೆಷಲ್ ಪ್ರೊಸೀಜರ್ಸ್ನ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಒಂದು PDF ಇದೆ, ಅದರ ಆನ್ಸರ್ ಸಿಗುತ್ತೆ ನಿಮ್ಗೆ. ಹೆಂಗಿದೆ ನೋಡಿ ತೋರಿಸ್ತೀನಿ, ನಾನು ನೋಡ್ಕೊಳ್ಳಿ. ಸೊ ಈ ಟೈಮ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ಕ್ಲಾಸಸ್ ಒಳಗಡೆ ಇರುತ್ತೆ ಅದು. ಸೊ ನೋಡಿ, ಸೊ ಎಕ್ಸಾಂಪಲ್ ಬೇರಿಯಮ್ ಮಿಲ್ ಅಂತ ನೋಡಿದ್ವಲ್ಲ. ಸೊ ಬೇರಿಯಮ್ ಮಿಲ್, ಸೊ ಇದರ ಡೆಫಿನೇಷನ್ ಏನು, ಇದು ಪ್ರೊಸೀಜರ್ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ. ಸೊ ಇದರದ್ದು ಟೋಟಲ್ ನೋಟ್ಸ್ ನಿಮಗೆ ಈ ಟೈಪಲ್ಲಿ ಸಿಗುತ್ತೆ. ಇಂಡಿಕೇಷನ್ಸ್ ಆಗಲಿ, ಕಾಂಟ್ರಾ ಇಂಡಿಕೇಷನ್ಸ್ ಆಗಲಿ, ಟೋಟಲ್ ಡೀಟೇಲ್ ಸಿಗುತ್ತೆ ಇದ್ರದ್ದು. ಸೊ ಇದು ಬಂದುಬಿಟ್ಟು ನೋಟ್ಸ್ ಆಯಿತು. ಸೊ ಇದರದ್ದು ವೀಡಿಯೋ ಎಕ್ಸ್ಪ್ಲನೇಷನ್ ನೋಡ್ಕೊತೀರಾ. ಸೊ ವೀಡಿಯೋ ಎಕ್ಸ್ಪ್ಲನೇಷನ್ ಕೂಡ ಸಿಗುತ್ತೆ ನಿಮಗೆ, ಇಲ್ಲಿ ನೋಡ್ಕೊಡಿ. ಸೊ ಎಕ್ಸಾಂಪಲ್ ಇಲ್ಲಿ ಜಸ್ಟ್ ಒಂದು ಪ್ರೆಸ್ ಮಾಡಿದರೆ ಟೋಟಲ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ. ಟೋಟಲ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಸೊ ಈ ರೀತಿಯೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಕೊಡ್ತೀವಿ ನಾನು, ನೋಡ್ಕೊಳ್ಳಿ. ಸೊ 3D ಆ್ಯನಿಮೇಷನ್ಸ್ ಏನಂತೀವಲ್ಲ, ಸೊ ಯಾವ ಇಂಪಾರ್ಟೆಂಟ್ ಪ್ರೊಸೀಜರ್ಸಿಗೆ 3D ಆ್ಯನಿಮೇಷನ್ ಬೇಕು, ಆ ಎಲ್ಲ ಇಂಪಾರ್ಟೆಂಟ್ ಪ್ರೊಸೀಜರ್ಸ್ 3D ಆ್ಯನಿಮೇಷನ್ ಕೂಡ ಇದೆ. A coronary angiography, or cardiac catheterization, is an X-ray examination of the vessels and chambers of the heart. ಸೊ ಈ ಟೈಪ್ ಟೋಟಲಿ ನಿಮಗೆ ಎಕ್ಸ್ಪ್ಲನೇಷನ್ ಏನು ಬೇಕು ಅದು ಎಲ್ಲ ಸಿಗುತ್ತೆ. ಸೊ ಈ ಟೈಪು ನಿಮಗೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಲಿಲ್ಲ ಅಂದರೆ, ಸೊ ನಾವೇನು ಮಾಡಿದ್ದೀವಿ, ಇನ್ನೊಂದು ಆಪ್ಷನ್ನ ಕೂಡ ಇಟ್ಟಿದ್ದೀವಿ ನಿಮಗೆ. ಸೊ ಯಾವುದಂದರೆ ನೋಡ್ಕೊಳ್ಳಿ. ತೋರಿಸ್ತೀನಿ ನಿಮಗೆ, ಒಂದೇ ಸೆಕೆಂಡ್, ಜಸ್ಟ್ ಎ ಸೆಕೆಂಡ್. ಸೊ ನಾವು ಓನ್ ವೇದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಆ ಎಕ್ಸ್ಪ್ಲನೇಷನ್ಸ ಕೂಡ ನೀವು ನೋಡ್ಬೋದು. ಟೋಟಲಿ A to Z ನಿಮಗೆ ಏನೇನು ಎಕ್ಸ್ಪ್ಲನೇಷನ್ಸ್ ಬೇಕು ಅದನ್ನ ನಾವು ಟೋಟಲಿ ಎಕ್ಸ್ಪ್ಲನೇಷನ್, ಇಲ್ಲಿ ಕನ್ನಡದಲ್ಲಿ ಬೇಕಾ, ಸೊ ಕನ್ನಡದಲ್ಲಿ ಕೂಡ ಸಿಗುತ್ತೆ ನಿಮಗೆ. ಈ ವಿಡಿಯೋಯಿಂದ ಏನು ಕಲಿತೀರಿ ಏನಿಲ್ಲ ಅಂತೇಳಿ ಟೋಟಲ್. ಸೊ ಈ ಟೈಪ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ. ಸೊ ಹ್ಯಾಂಡ್ ಮೇಡ್ ನೋಟ್ಸ್ ಇದೆ. ಸೊ ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರ್ ಅವ್ರದ್ದು ಕೂಡ ನೋಟ್ಸ್ ಇದೆ ನಿಮಗೆ. ಸೊ ಎಲ್ಲ ನೋಟ್ಸ್ ಡೀಟೇಲಾಗಿ ಅಪ್ಲೋಡೆಡ್ ಇದೆ. ಸೊ ದಯವಿಟ್ಟು ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ 100% ಎಕ್ಸಾಮ್ ರಿಲೇಟೆಡ್, ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ನೇ ನಾವು ಇದರಲ್ಲಿ ಹೇಳ್ಕೊಡ್ತೀವಿ. ಸೊ ಎಕ್ಸ್ಟ್ರಾ ಗ್ರಾಸ್ಪಿಂಗ್ ಪವರ್ ನಾಲೆಜ್ ಅದು ಕೊಡೋಂಗಿಲ್ಲ, ಯಾಕಂದರೆ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದ್ದಾವೆ. ಜಸ್ಟ್ 2 months ಇದೆ. ಸೊ ಇವತ್ತಿಂದನೇ ಜಸ್ಟ್ 2 ಕ್ವಶನ್ಸ್ ಓದ್ಕೊಂಡು ಹೋದ್ರೂ 60 ಕ್ವಶನ್ಸ್ ಆಗುತ್ತೆ. ಸೊ 60 ಕ್ವಶನ್ಸ್ ಮೋರ್ ದೆನ್ ಎನಫ್ ಫಾರ್ ಎಕ್ಸಾಮಿನೇಷನ್ಸ್. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಜಾಯ್ನ್ ಆಗಬೇಕು ಅಂದರೆ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ಇದರದ್ದು ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ವಾಟ್ಸಪ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ. ಸೊ ಅಲ್ಲಿ ಬಂದುಬಿಟ್ಟು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಡ್ಮಿನಿಗೆ ಮೆಸೇಜ್ ಮಾಡ್ಬೋದು ನೀವು, ಅಥವಾ ಗ್ರೂಪಲ್ಲಿ ಡೈರೆಕ್ಟ್ ಮೆಸೇಜ್ ಹಾಕ್ಬೋದು. ಸೊ ಜಾಯ್ನ್ ಆಗಬೇಕು ಅಂದರೆ ಜಸ್ಟ್ ಡಿಸ್ಕ್ರಿಪ್ಷನಿಂದ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನನಗೆ ಮೆಸೇಜ್ ಹಾಕಿ. ಸೊ ವೆರಿ ಯೂಸ್ಫುಲ್ ಇದೆ. ಸೊ ಮಿಸ್ ಮಾಡಬೇಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್ಸ್.